ಒಬ್ಬ ವ್ಯಕ್ತಿ ಜೀವನ ಹೇಗೆ ಬದಲಾಗತ್ತೆ ಮತ್ತು ಒಂದು ಭಾವನೆ ಹೇಗೆ ಬದಲಾಗತ್ತೆ ಅನ್ನೋದಕ್ಕೆ ಇವತ್ತಿನ ಬಹುದೊಡ್ಡ ಸಾಕ್ಷಿ. ಆದರೆ ಕ್ವಯಟ್ಟಾಗಿ ಸಾಧನೆ ಮಾಡಿದ್ರು. ಹಾಗೇನೆ ಸಾಧನೆಗಳಾಗೋದು ಹೀಗೇನೆ. ಗಲಾಟೆ ಮಾಡಿಕೊಂಡು ಕುಸ್ತಿ ಆಡೋದನ್ನು ನೀವು ನೋಡಿದ್ದೀರಿ. ಕರ್ನಾಟಕದಲ್ಲಿ ಈಗ ವಾರ 15 ದಿನದಿಂದ ನಡೀತಾ ಇರೋದು. ಬೊಡದಾಡ್ತಾ ಇದ್ದಾರೆ, ಕಾಲೆಳಿತಾರೆ, ಕೊಟ್ಕೊಟ್ಕತ್ತಾರೆ. ಯಾಕೆ? ಅಧಿಕಾರ, ಜನಸೇವೆಯ ಹೆಸರಲ್ಲಿ. ಈ ಬಡಿದಾಟ ಮತ್ತು ಕುಸ್ತಿಯಲ್ಲಿ ತೊಡಗಿರುವಂತಹ ನಮ್ಮನ್ನು ಆಳುವ ಜನ ಒಬ್ಬನಿಗೆ ಇನ್ಸ್ಪೈರ್ ಮಾಡಲಿಕ್ಕೆ ತಾಕತ್ತಿಲ್ಲದೆ ಇರೋರು. ಸಾಧ್ಯನೇ. ಒಬ್ಬನ ಇನ್ಸ್ಪೈರ್ ಮಾಡಲ್ಲ, ಒಬ್ಬ ಇವ್ರನ್ನ ರೋಲ್ ಮಾಡಲ್ಲ ಅಂತ ತಗೊಳ್ಳಲ್ಲ. ಆದರೆ ಈ ಒಬ್ಬ ವ್ಯಕ್ತಿ ಇವತ್ತು ಎಲ್ಲರ ಭಾವನೆಗಳನ್ನು ಹಾಗೆ ಸೆರೆ ಹಿಡ್ಕೊಂಡಿತ್ತು. ಬಹುಜನರ ನಿರೀಕ್ಷೆಯಲ್ಲಿತ್ತು, ಆದರೆ ಅಂತಿಮವಾಗಿ ಅದು ನಿಜವಾಯಿತು. ಈ ಹೆಸರು ಘೋಷಣೆ ಆಗುತ್ತಿದ್ದಂತೆಯೇ ಚಪ್ಪಾಳೆ, ಹರ್ಷೋದ್ಗಾರ ಮುಗಿಲು ಮುಟ್ಟಿತು. ಪ್ರಕಟ ಮಾಡಿದ ಕೂಡಲೇ ಎಲ್ಲ ಸಿಡಿದೆದ್ಬಿಟ್ರು ಒಂದೇ ಸರಿಗೆ ಬರ್ತದಕ್ಕೆ. ಅವ್ರ ಊರುಗಳಲ್ಲಂತೂ ಜನ ಓ ಅಂತ ಎತ್ಕುತ್ಕೊಂಡ್ಬಿಟ್ರು ಒಂದೇ ಸರಿಗೆ. ನಮ್ಮಲ್ಲೂ ತುಂಬಾ ಪಟಾಕಿ ಹೊಡೆದೆಲ್ಲ ಸಂಭ್ರಮ ಅಂದ್ರೆ ಸಂಭ್ರಮ. ಹುಟ್ಟುವಾಗ ಬೆಳ್ಳಿ ಚಮಚವನ್ನು ಇಟ್ಕೊಂಡೇನು ಹುಟ್ಟಿಲ್ಲ, ಎಲ್ಲಾ ರೀತಿಯ ಸೌಲಭ್ಯಗಳಿಂದ ಪಡ್ಕೊಂಡೇನು ಬಂದಿಲ್ಲ. ಬಡತನದಿಂದ ಬಂದು ಸಾಧನೆಯೊಂದನ್ನು ಮಾಡಬೇಕು ಅನ್ನೋ ಗುರಿ ಇದ್ದಾಗ ಹೇಗೆ ಸಾಧಿಸುತ್ತಾರೆ ಅನ್ನಕ್ಕೆ ಮಗದೊಂದು ಸಾಕ್ಷಿ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರ್ಬೇಕು.